ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಇವಾಗಾಗಿದೆ 7:30. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. 8:20ಕ್ಕೆ ಟಿಬ್ಲಿಸಿಯಿಂದ ಕುಟೈಸಿಗೆ ಟ್ರೈನ್ ಇದೆ. ಸೊ ಕ್ಯಾಚ್ ಮಾಡಬೇಕು. ಸೊ ಬೋಲ್ಟ್ ಆ್ಯಪಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೀವಿ ಇವಾಗ. ಸೊ ಕೆಳಗಡೆ ಬಂದಿದ್ದಾನೆ ಅಂತಿದೆ, ನೋಡೋಣ. ಮಾರ್ನಿಂಗ್ 7:30 ಆಗಿದೆ, ಇನ್ನು ಬೆಳಕು ಬಿದ್ದಿಲ್ಲ. ಇಲ್ಲಿ ಸನ್ ರೈಸ್ ಆಗೋದೇ ಸ್ವಲ್ಪ ಲೇಟು. ಕ್ಯಾಬ್ನೂ ಇನ್ನೂ ಬಂದಿಲ್ಲ. ಕ್ಯಾಬ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಬೇಗ ಒಂದು 5 ನಿಮಿಷದಲ್ಲಿ ಬುಕ್ ಆಗಿ ಲೊಕೇಶನಲ್ಲಿ ಬಂದು ರೀಚ್ ಆಗ್ತಾರೆ. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ ಒಂದು 8.5 ಕಿಲೋಮೀಟರ್ ಇದೆ. ಸೊ ಅದಕ್ಕೊಂದು 280-290 ರುಪೀಸ್ ತೊಗೋತಿದ್ದಾರೆ. ಐ ಥಿಂಕ್ ಓಕೆ ಅನಿಸ್ತದೆ ನನಗೆ. ನಾವಿವಾಗ ಕ್ಯಾಬ್ ಬುಕ್ ಮಾಡೋಕ್ಕೆ ಯೂಸ್ ಮಾಡಿರೋದು ಬೋಲ್ಟ್ ಆ್ಯಪ್. ಅದರಲ್ಲಿ ಆಲ್ರೆಡಿ ನಾವು ಕಾರ್ಡ್ ಡೀಟೇಲ್ಸ್ನ ಸೇವ್ ಮಾಡಿಟ್ಟಿದ್ದೀವಿ. ಹಾಗಾಗಿ ನೀವು ಡ್ರೈವರ್ ಹತ್ರ ಏನು ಕಮ್ಯುನಿಕೇಟ್ ಮಾಡೋ ನೆಸಿಟಿ ಇರೋಲ್ಲ. ಸೊ ಪಿಕಪ್ ಮಾಡ್ತಾರೆ. ಅದಾದಮೇಲೆ ಕರೆಕ್ಟಾಗಿ ನೀವು ಲೊಕೇಶನ್ ಹಾಕಿರ್ತಾರಲ್ಲ, ಅಲ್ಲಿ ಡ್ರಾಪ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಅದೆಷ್ಟು ತೋರಿಸಿರುತ್ತೆ ನಿಮ್ಮ ಕ್ಯಾಬಲ್ಲಿ ಅಷ್ಟು ಡಿಡಕ್ಟ್ ಆಗುತ್ತೆ. ಓಕೆ, ಇವಾಗ ಟಿಬ್ಲಿಸಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಹಿಂಗೆ ಊಟ ನೋಡ್ಕೊಂಡು ಐ ಥಿಂಕ್ ಆಗಿ ಎಂಟ್ರಿ ಹತ್ರ ಬರ್ತಾರೆ ಅನಿಸುತ್ತೆ. ಸೊ ನೋಡೋಣ ಹೆಂಗಿದೆ ರೈಲ್ವೆ ಸ್ಟೇಷನ್ ಇಲ್ಲಿದ್ದು ಟಿಬ್ಲಿಸಿದ ಅಂತ. ವಾವ್, ಬರೀ ರೈಲ್ವೆ ಸ್ಟೇಷನ್ ಅಲ್ಲ, ಇದು ಮಾಲ್ ಕಮ್ ರೈಲ್ವೆ ಸ್ಟೇಷನ್ ಥರ ಅನ್ನಿಸ್ತಾ ಇದೆ ನನಗೆ. ಸಿಕ್ಕಾಪಟ್ಟೆ ಶಾಪ್ಸ್ ಇದೆ. ವಾವ್, ಇವಾಗ ಮೇನ್ ಏನಂದರೆ ಬ್ರೇಕ್ಫಾಸ್ಟ್ ಹಂಟಿಂಗ್. ಬ್ರೇಕ್ಫಾಸ್ಟ್ ಹುಡ್ಕೋಬೇಕು ಇವಾಗ. ನಿಜ ಹೇಳಬೇಕಂದ್ರೆ ಹೊಟ್ಟೆ ಹಸ್ದಾಗಲೇ ಮನೆ ಮತ್ತು ನಮ್ಮ ದೇಶ ನೆನಪಾಗೋದು. ನಮ್ಮ ಊರುಗಳಲ್ಲಿ ಎಷ್ಟೊಂದು ಹೋಟೆಲ್ಸ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಗಲ್ಲಿಗೂ 10 ಹೋಟೆಲ್ಸ್ ಇರ್ತಾವೆ, 108 ತಿಂಡಿ ಇರುತ್ತೆ. ಇಲ್ಲಿ ಬೆಳಗ್ಗೆ ಆಗಿದೆ, ಒಂದು ಹೋಟೆಲ್ ಇಲ್ಲ. ನಾವು ಬ್ರೇಕ್ಫಾಸ್ಟು ಹುಡುಕ್ತಾನೆ ಇತ್ತು. ಓಕೆ, ಇವಾಗ ನಮ್ಮ ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲುತ್ತೆ ಅಂತ ಒಂದು ಸಲ ಇಲ್ಲಿ ಬೋರ್ಡಲ್ಲಿ ನೋಡಿಕೊಂಡು ಟ್ರೈನ್ ಕ್ಯಾಚ್ ಮಾಡಬೇಕು. ನೋಡೋಣ. ಎಸ್, ಫೈನಲಿ ಟ್ರೈನ್ ಹತ್ಕೊಂಡಿದ್ದೀವಿ. ಸೊ ಈ ಥರ ಇದೆ ನೋಡಿ ಟ್ರೈನು. ಪ್ರತಿಯೊಂದು ಬೋಗಿಗೂ ಒಬ್ಬೊಬ್ಬರು ಟಿ ನಿಂತಿದ್ದಾರೆ ಇಲ್ಲಿ. ಸೊ ನಾವು ಬೇರೆ ದೇಶದವ್ರು ಆಗಿರೋದ್ರಿಂದ ನಮ್ಮದು ಪಾಸ್ಪೋರ್ಟು ಮತ್ತು ಟಿಕೆಟ್ ತೋರಿಸಿ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿಂದ ಕುಟೈಸಿ ಅರೌಂಡ್ 220 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಜಾರ್ಜಿಯಾ ಅಫಿಷಿಯಲ್ ವೆಬ್ಸೈಟಲ್ಲೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಪರ್ ಹೆಡ್ 27 ಲಾರೆ ಆಗಿತ್ತು. ಓಕೆ, ನೋಡೋಣ ಹೆಂಗಿರುತ್ತೆ ಈ ಜರ್ನಿ. ತುಂಬ ಕ್ಲೀನ್ ಇದೆ ಟ್ರೈನ್ಸು. ನಮ್ಮ ಲಗೇಜ್ ಇಲ್ಲಿ ಇಟ್ಟಿದ್ದೀವಿ. ಇಲ್ಲೆಲ್ಲ ಅದ್ರ ಜೊತೆ ಇಟ್ಕೊಳಕ್ಕೆ ಬಿಡೋಲ್ಲ. ಸೊ ಈ ಕಡೆ ಎಲ್ಲ ದೊಡ್ಡ ಲಗೇಜ್ಗಳನ್ನ ಇಲ್ಲೇ ಡೋರ್ ಹತ್ರನೇ ಇಟ್ಟಿರಬೇಕು. ಟ್ರೈನೆಲ್ಲ ನಾರ್ಮಲ್ ಆಗಿದೆ ನಮ್ಮ ಕಡೆ ಇರೋ ಥರ. ಸೊ ಇನ್ನೊಂದಿದೆ, ಕುಟೈಸಿಯಿಂದ ಬಟುಮಿಂಗ್ ಮಾಡಿದ್ದೀನಿ, ಡಬಲ್ ಡೆಕ್ಕರು. ಅದು ನೋಡೋಣ. ನಮ್ಮ ಮನೆಯವ್ರು ವೀಡಿಯೋ ಕಾಲ್ ಇದ್ದಾರೆ ಫ್ರೆಂಡ್ ಜೊತೆ. ಓಕೆ, ಐ ಥಿಂಕ್ ಇಲ್ಲೆಲ್ಲ ಎಲೆಕ್ಟ್ರಿಕ್ ಟ್ರೈನ್ಸ್ ಇದೆ ಅನಿಸುತ್ತೆ. ಈಗ ಎಲ್ರಿಗೂ ಕೊಟ್ಟಿದ್ದಾರೆ ಒಂದು ಸಿಗರೇಟ್ ಬ್ರೇಕ್. ಇಲ್ಲ, ಆ್ಯಕ್ಚುಲಿ ಸ್ಟಾಪ್ ಅನಿಸುತ್ತೆ, ಗೊತ್ತಿಲ್ಲ. ಇದು ಚಿಕ್ಕ ರೈಲ್ವೆ ಸ್ಟೇಷನು. ಬಟ್ ಇರೋ 2 ಮಿನಿಟ್ಸಲ್ಲಿ ಎಲ್ಲರೂ ಬಂದು ಸ್ಮೋಕ್ ಮಾಡಿ ಹೋಗ್ಬಿಡ್ತಾರೆ. ಸೊ ನಾನು ನಿಂತ್ಕೊಂಡು ನೋಡ್ತಾಯಿದ್ದೀನಿ ಅಷ್ಟೇ. ಕಂಪ್ಲೀಟ್ ಟ್ರ್ಯಾಕ್ಸು ಆಲ್ಮೋಸ್ಟ್ ಬೆಟ್ಟ ಗುಡ್ಡ ಮಧ್ಯಗೇ ಇದೆ. ತುಂಬ ಸೀನ್ರೀಸ್ ಚೆನ್ನಾಗಿದೆ ಟ್ರೈನ್ ಜರ್ನಿನಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ ಜಾರ್ಜಿಯಾ ಬಂದರೆ ಟ್ರೈನಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಏನಕ್ಕೆ ಇಳಿದೆ ಇಲ್ಲಿ ಅಂತಂದರೆ ಟಿ ಜಾರ್ಜಿಯನ್ ಭಾಷೆನಲ್ಲಿ ನನಗೆ ಸಿಗರೇಟ್ ಹೊಡೆಯೋಕ್ಕೆ ಹೊರಗೆ ಬಾ ಅಂತಂದ. ನಂಗೆ ಅರ್ಥ ಆಗಲಿಲ್ಲ, ಹೊರಗೆ ಬಂದೆ, ಆಮೇಲೆ ಗೊತ್ತಾಯಿತು. ಸಡನ್ನಾಗಿ ಏನಪ್ಪ ಇದು ನೈಟ್ ಆಯಿತು ಅಂದ್ಕೋಬೇಡಿ. ಇದೊಂದು ಇವಾಗ ಟನಲ್ ಒಳಗಡೆ ಹೋಗ್ತಾಯಿದೆ ಟ್ರೈನ್. ಹಾಗಾಗಿ ಫುಲ್ಲು ಕತ್ಲು. ನಮಗೆ ಬೇರೆ ಫುಲ್ಲು ಹಸಿವು. ಇವಳು ಒಂಥರ ಆಡ್ತಾಳೆ. ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಸಿಗಲಿಲ್ಲ ನನಗೆ ಬರಬೇಕಾದ್ರೆ. ಬಿಸ್ಕೆಟ್ಸ್ ತಿಂದಿದ್ದೀವಿ. ನೋಡೋಣ ಎಲ್ಲಿವರೆಗೂ ಉಳ್ಕೋತೀವಂತ. ಓಕೆ, ನಾವು ಇಳ್ಕೊಂಡಿದ್ದೀವಿ ಇವಾಗ ರಿಯೋನಿ ರೈಲ್ವೆ ಸ್ಟೇಷನ್.
ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ನೆಕ್ಸ್ಟು ಸ್ಟೇಷನ್ ಅದು ಕುಟೈಸಿ ಏರ್ಪೋರ್ಟ್ ಸ್ಟೇಷನ್ ಅಂತ. ಬಟ್ ಕುಟೈಸಿ ಸಿಟಿ ಇಲ್ಲಿಂದನೇ ಹತ್ತಿರ ಆಗೋದು. ಇಲ್ಲಿಂದ ಅರೌಂಡ್ ನಿಮಗೆ 11-12 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಂಗಾಗಿ ನಾವು ಮ್ಯಾಪಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಸ್ಟಾಪ್ ಕೊಡ್ತು. ಸೊ ಇಳ್ಕೊಂಡಿದ್ದೀವಿ. ನೋಡೋಣ ಕ್ಯಾಬು ಅಥವಾ ಬಸ್ಸು ಏನು ಸಿಗುತ್ತೆ ಅಂತ. ಇಲ್ಲೆಲ್ಲ ಟ್ರೈನ್ಸ್ ಆನ್ ಟೈಮ್ ಬರುತ್ತೆ. ಸೊ ಅದಕ್ಕಂತಲೇ ಈ ಟೈಮ್ಗೆ ಬಸ್ ಬಂದಿದೆ ಅನ್ಕೋತೀನಿ. ಇಲ್ಲಿ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡೋಕ್ಕೆ ಆರಾಮಾಗಿ 1 ಲಾರಿ ಕೊಟ್ಟರೆ ಸಿಟಿಲಿ ಎಲ್ಲಾದರೂ ಕರ್ಕೊಂಡೋಗಿ ಬಿಡ್ತಾರೆ ನಿಮಗೆ. ಬಟ್ ನಮ್ಮ ತುಂಬ ಲಗೇಜಸ್ ಇರೋದ್ರಿಂದ ಕ್ಯಾಬ್ ಬುಕ್ ಮಾಡಿದ್ದೀವಿ. ಬರುತ್ತೆ 2 ಮಿನಿಟ್ಸಲ್ಲಿ. ಎಸ್, ವಿ ಗಾಟ್ ದಿ ಕ್ಯಾಬ್. ಇಲ್ಲಿಂದ ಅರೌಂಡ್ 12 ಕಿಲೋಮೀಟರ್ಸ್ ಇದೆ ಸಿಟಿ ಸೆಂಟರು. ಒಳ್ಳೆ ಬೂಟ್ ಸ್ಪೇಸ್ ಇದೆ. ಆರಾಮಾಗಿ ನಮ್ಮದು 2 ಲಗೇಜ್ ಕೂತಿದೆ ಅಲ್ಲಿ. ಏನು ಹೇಳ್ತಾ ಇದ್ದೆ, 12 ಕಿಲೋಮೀಟರ್ಸು, ಅರೌಂಡ್ 9 ಲಾರಿ ತೊಗೊಂಡಿದ್ದಾರೆ. ತುಂಬ ಮಸ್ತಾಗಿದೆ ಗುರು ರೋಡ್ಸು. ಫುಲ್ ಆ ಕಡೆ ಈ ಕಡೆ ಫಾರೆಸ್ಟು. ಐ ಥಿಂಕ್ ಇದು ಯಾವುದೋ ಮೆಡಿಕಲ್ ಯೂನಿವರ್ಸಿಟಿ ಅನ್ನಿಸ್ತಾ ಇದೆ ನನಗೆ. ತುಂಬ ಇಂಡಿಯನ್ಸ್ ಕೂಡ ಬರ್ತಾರೆ ಇಲ್ಲಿ ಮೆಡಿಕಲ್ ಓದೋಕ್ಕೆ ಅಂತ ಜಾರ್ಜಿಯಾಗೆ ಕೇಳಿದ್ದೀನಿ. ಮೇ ಬಿ ಇದೇ ಯೂನಿವರ್ಸಿಟಿಗೂ ಬರ್ಬೋದು, ಗೊತ್ತಿಲ್ಲ. ಐ ಥಿಂಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಪಿಕ್ ಮಾಡಿದ ಬಸ್ ಇದೆ ಅನಿಸುತ್ತೆ. ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ. ಓಕೆ, ಸೊ ಹೋಟೆಲ್ ಚೆಕ್ ಇನ್ ಆಗಿದೆ. ಇದು ಕುಟೈಸಿ ಹೋಟೆಲ್. ಸೊ ಇಲ್ಲಿ 2 ದಿನ ಇರ್ತೀವಿ. ಸೊ ಅದಕ್ಕೂ ಮುಂಚೆ ಮೊದಲು ಮಾಡಿದ ಕೆಲಸ ಏನಂದರೆ ಫುಡ್ ಆರ್ಡ್ರ್ ಮಾಡಿದ್ದು. ಗ್ಲೋ ಆ್ಯಪಿಂದ ಆರ್ಡ್ರ್ ಮಾಡಿದ್ದು. ಸೊ ನಮ್ಗೆ ಅರೌಂಡ್ 400 ರುಪೀಸ್ ಆಯಿತು ಒಂದು ರೈಸ್ಗೆ. ನಾವೀಗ ಯಾವುದಷ್ಟು ಫೌಂಟೈನ್ ಹಾಂ ಕೋಲ್ಚೀಸ್ ಫೌಂಟೈನ್ಗೆ ಹೋಗ್ತಾ ಇದ್ದೀವಿ. ಸಿಟಿ ಸೆಂಟ್ರ್ ಅದು. ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ನಾಳೆ ಡೇ ಔಟ್ ಪ್ಯಾಕೇಜ್ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀವಿ. ನಾಳೆ ಒಳ್ಳೊಳ್ಳೆ ಪ್ಲೇಸ್ಗಳು ಹೋಗೋದಿದೆ, ಕವರ್ ಮಾಡಬೇಕು. ಆವಾಗಲೇ ಒಂದು ಇನ್ಸಿಡೆಂಟ್ ಆಯಿತು. ಮಾರ್ನಿಂಗಿಂದ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಇಲ್ಲದೆ ಅವಳಿಗೆ ಆ್ಯಕ್ಸಿಡೆಂಟ್ ಥರ ಆಗಿ ವಾಮಿಟ್ ಎಲ್ಲ ಆಯಿತು. ಅದಕ್ಕೆ ಅವಳನ್ನ ರೂಮಲ್ಲೇ ಬಿಟ್ಟು ನಾನು ಮಾತ್ರ ಹೋಗ್ತಾಯಿದ್ದೀನಿ ಮೇನ್ ಸರ್ಕಲ್ಗೆ. ಸೊ ಒಂದು ಸಜೆಷನ್ ಏನಂದರೆ, ಆರಾಮಾಗಿ ಎಲ್ಲ ಕಡೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇರುತ್ತೆ. ಮೇ ಬಿ ಎಲ್ಲ ಆ್ಯಪ್ಸಲ್ಲೂ ನೀವು ಇಂಡಿಯನ್ ರೆಸ್ಟೋರೆಂಟ್ ಫುಡ್ ಹುಡುಕಿದ್ರೆ ಸಿಗುತ್ತೆ ಆರಾಮಾಗಿ. ಅಟ್ಲೀಸ್ಟ್ ಏನು ಸಿಕ್ಕಿಲ್ಲ ಅಂದರೆ ದಾಲ್ ರೈಸ್ ಸಿಗುತ್ತೆ. ಸೊ ಟ್ರೈ ಮಾಡ್ಬೋದು ಅದನ್ನು, ಇನ್ ಕೇಸ್ ನಿಮಗೆ ಲೋಕಲ್ ಫುಡ್ ಸೆಟ್ ಆಗಿಲ್ಲ ಅಂದರೆ. ಬನ್ನಿ, ಇಲ್ಲಿ ಮಸ್ತಾಗಿರೋ ಪಾರ್ಕ್ ತೋರಿಸ್ತೀನಿ ನೋಡಿ. ವಾಕಿಂಗ್ ಮಾಡೋ ಪಾರ್ಕ್ಸ್ ಎಷ್ಟು ವೈಡ್ ಆಗಿದೆ. ಏರ್ ಮಾತ್ರ ಸಖತ್ ಫ್ರೆಶ್ ಆಗಿದೆ ಅನ್ನಿಸ್ತಾ ಇದೆ. ವಾಕ್ ಮಾಡೋಕ್ಕೆ ಒಳ್ಳೆ ಮಜಾ ಬರ್ತಾಯಿದೆ. ಇಲ್ಲಿ ಆರಾಮಾಗಿ ಒಂದು 10 ನಿಮಿಷ ವಾಕ್ ಮಾಡ್ಕೊಂಡು ಆ ಕಡೆ ಬರ್ತೀನಿ. ಇದು ಸೆಂಟ್ರಲ್ ಸ್ಕ್ವೇರಿಂದ ಎಂಟ್ರಿ ಪಾರ್ಕ್ಗೆ. ಹಾಗೆ ಪಾರ್ಕಿಂದ ಹೊರಗಡೆ ಬಂದರೆ ದ ಫೇಮಸ್ ಸೆಂಟ್ರಲ್ ಸ್ಕ್ವೇರ್ ಆಫ್ ಕುಟೈಸಿ. ತುಂಬ ಸಖತ್ತಾಗಿರೋ ಪ್ಲೇಸ್ ಇದು ಮಾತ್ರ. ಫುಲ್ ಯುರೋಪಿಯನ್ ವೈಬ್ ಸಿಗುತ್ತೆ ನಿಮಗಿಲ್ಲಿ. ತುಂಬ ಕೆಫೇಸ್ ಇದೆ, ರೆಸ್ಟೋರೆಂಟ್ಸ್ ಇದೆ. ಆರಾಮಾಗಿ 1-2-3 ಅವರ್ಸ್ ಇಲ್ಲೇ ಪಾರ್ಕಲ್ಲಿ ಸುತ್ತಾಡ್ಕೊಂಡು ಬಂದು ಸರ್ಕಲಲ್ಲೆಲ್ಲ ಸುತ್ತಾಡ್ಕೊಂಡು ವಾಪಸ್ಸು ಹೋಟೆಲ್ಗೆ ಹೋಗ್ಬೋದು. This is the famous Colchis fountain. ಓಕೆ, ಊಟ ಎಲ್ಲ ಪಾರ್ಸಲ್ ತೊಗೊಂಡು ವಾಪಸ್ ರೂಮ್ಗೆ ಹೋಗ್ತಿದ್ದೀನಿ. ಒಂದು ಗುಡ್ ಥಿಂಗ್ ಏನಂದರೆ, ಸೊ ನಾಳೆ ಇಲ್ಲಿ ಲೋಕಲ್ ಪ್ಲೇಸಸ್ ಸುತ್ತಾಡೋಕ್ಕೆ ಡೇ ಔಟ್ ಪ್ಯಾಕೇಜಸ್ ಅಂತ ನೋಡೋಣ ಅಂತ ಅಲ್ಲಿ ವಿಚಾರಿಸ್ತಿದ್ದೆ. ಇಲ್ಲೇ ಟ್ರಾವೆಲ್ ಏಜೆನ್ಸಿ ಅವ್ರ ಹತ್ರ ವಿಚಾರಿಸಿದೆ. ಪರ್ ಹೆಡ್ 80 ಲಾರಿ ಹಂಗೆ ಹೇಳ್ತಾಯಿದ್ರು. ನಂಗೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಅದಕ್ಕೆ ಗೂಗಲಲ್ಲಿ ಸುಮ್ಮನೆ ನಿಯರ್ ಬೈ ಟ್ರಾವೆಲ್ ಏಜೆನ್ಸಿ ಅಂತ ಸರ್ಚ್ ಮಾಡಿದಾಗ ಈ ಥರ ಒಂದು ನಂಬರ್ ಸಿಕ್ತು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಕೇಳಿದಾಗ ಹಾಗೆ ಮಾತಾಡಿಕೊಂಡು ಪ್ರೈವೇಟ್ ಕಾರ್ ತೊಗೊಂಡಿದ್ದೀನಿ. ಸೊ ಅವರು ನನಗೆ ಒಂದು 120 ಲಾರಿಗೆ ಇಬ್ಬರಿಗೂ ಸೇರಿ ರೆಂಟ್ ಸಿಕ್ಕಿದೆ.
ನೋಡೋಣ ಹೆಂಗಿರುತ್ತೆ ನಾಳೆ ಅಂತ. ಬಾಯ್, ಗುಡ್ ನೈಟ್.